ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆದ್ರೆ ಇಲ್ಲಿ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಲಾರಿ ಮುಷ್ಕರ ಇರುತ್ತಾ ಇರಲ್ವಾ ಅನ್ನುವ ಪ್ರಶ್ನೆ. ಮುಷ್ಕರಕ್ಕೆ ಲಾರಿ ಒಕ್ಕೂಟಗಳಲ್ಲೇ ಭಿನ್ನಾಭಿಪ್ರಾಯ ಎದ್ದಿದೆ. ಮುಷ್ಕರಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಷಣ್ಮುಗಪ್ಪ ವಾಸಸ್ ಚೆನ್ನಾರೆಡ್ಡಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಧ್ಯಕ್ಷ ನವೀನ್. ಲಾರಿ ಮುಷ್ಕರ ಇರುತ್ತಾ ಇರಲ್ವಾ ಅನ್ನೋದೇ ಡೌಟ್. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ ಅಂತೇಳಿ ಒಂದು ಕಡೆ ಬಿಜೆಪಿ ಪ್ರದರ್ಶನ ಮಾಡಿದ ಬೆನ್ನಲ್ಲೇ ಈ ಕಡೆ ಡೀಸೆಲ್ ರೇಟ್ ಹೆಚ್ಚಳವಾಗ್ತಾ ಇದ್ದಂತೆ ಹೈಸ್ಪೀಡ್ ಡೀಸೆಲ್ ರೇಟ್ ಹೆಚ್ಚಳ ಆಗಿತ್ತು. ಇದರಿಂದಾಗಿ ಕೆರಳಿದಂತಹ ಲಾರಿ ಮಾಲೀಕರ ಒಕ್ಕೂಟ ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತು ಮಧ್ಯರಾತ್ರಿಯಿಂದ ನಾವು ಮುಷ್ಕರವನ್ನ ಕೈಗೊಳ್ತಾ ಇದೀವಿ, ನಮ್ಮ ಯಾವುದೇ ಲಾರಿಗಳು ಕೂಡ ರಸ್ತೆಯಲ್ಲಿ ಇಳಿಯೋದಿಲ್ಲ ಅಂತೇಳಿ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಲಾರಿ ಅಸೋಸಿಯೇಷನ್ ಮುಖಂಡ ಚೆನ್ನಾರೆಡ್ಡಿ ಅವರು, ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡೋದಿಲ್ಲ, ನಾಳೆಯ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ, ಡೀಸೆಲ್ ಏರಿಕೆಗಷ್ಟೇ ಬಂದ್ ಮಾಡೋದು ಸರಿಯಲ್ಲ ಅಂತೇಳಿ ಷಣ್ಮುಗಪ್ಪ ಸಂಘದಿಂದ ಮುಷ್ಕರ ಮಾಡಲಿ ಅಂತೇಳಿ ಕರ್ನಾಟಕ ಲಾರಿ ಓನರ್ಸ್ ಅಧ್ಯಕ್ಷ ನವೀನ್ ರೆಡ್ಡಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಡೆಲ್ಲಿದು ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾಜ್ಯಗಳ ಜೊತೆ ಇಟ್ಟಿದ್ದೀವಿ. ಕೋಲಾರಲ್ಲಿ ಆಗಲಿ, ದೇವನಲ್ಲಿ ಆಗಲಿ, ಅದೇ ತರ ಯಶವಂತಪುರ ಕಡೆ, ಬಿಡದಿ ಕಡೆ, ಎಲ್ಲ ಕಡೆ, ಚಿಕ್ಕಬಳ್ಳಾಪುರ ಕಡೆ ದಯವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಜಲ್ಲಿ, ಕಲ್ಲು, ಮರಳು, ಸ್ಯಾಂಡು ಹಾಕೊಂಡು ಬರ್ಬೇಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿ ಮಾಡ್ಕೊಡ್ತೀನಿ. ಹೊಸೂರಿನವ್ರ ರಿಕ್ವೆಸ್ಟ್ ಮಾಡಿದ್ವಿ, ಕರ್ನಾಟಕ ಕ್ರಷರ್ ಓನರ್ಸ್ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿನ ಇವ್ರನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋ ಅಂತ ನಿಮ್ಮನ್ನ ಕಳಕಳಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮೈನ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಕೆಲಸ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮ್ಗೆ ನೆನಪಿರಬೇಕು. ಆದ್ರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ 18 ಜಾಗದಲ್ಲಿ ಕರ್ನಾಟಕ ಸರ್ಕಾರ 2 ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಏಕಾಏಕಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಮೇಲೆ ಪ್ರವೇಶ ಮಾಡಬಾರ್ದು ಎಂಬ ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಒಗ್ಗಟ್ಟಾಯ್ತು. ಅದಕ್ಕೆ ಮೇ ಇನ್ನೊಂದು ಹೆಜ್ಜೆ. ಭಾರತ ದೇಶದಲ್ಲಿ 14 ಜಾಗದಲ್ಲಿ ಎಲ್ಲಿನೂ ನಮ್ಮ ಅಸೋಸಿಯೇಷನ್ ಮೊನ್ನೆ ಒಂದು ಝೂಮ್ ಮೀಟಿಂಗ್ ಮಾಡಿದ್ವಿ. 31 ಜಿಲ್ಲೆಯಿಂದನೂ 70-80 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ಲಸ್ ಇದು ಈ ತರ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳೋದಕ್ಕೆ ನಮ್ಮವ್ರು ಯಾರು ಸಿದ್ಧ ಇಲ್ಲ. ಯಾಕಂದ್ರೆ ಬಹಳ ಕೆಲಸಗಳಿದೆ. ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ, ಜಿಲ್ಲೆಯಿಂದ ಪ್ರೊಡಕ್ಷನ್ಗಳು ಏನಿದೆ ಎಲ್ಲ ನೋಡ್ಬಿಟ್ಟು ಮಾಡಬೇಕು. ನಮ್ಮ ಜಿಲ್ಲೆ ಮಾಲೀಕರ ಸಂಘದವ್ರನ್ನೆಲ್ಲ ಕರೆದ್ವಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವ್ರನ್ನೆಲ್ಲ. ಅವ್ರು ಯಾರು ಸಿದ್ಧ ಇಲ್ಲ, ನಮ್ಮ ಕೈಲಿ ಆಗಲ್ಲ ಸರ್ ಇದು. ಯಾಕಂದ್ರೆ ಒಂದು ಇಶ್ಯೂ ತಗೊಂಡು ನೀವು ಹೊರಡೋದು ನಾವು ಸರಿಪಡಲ್ಲ. ಯಾಕಂದ್ರೆ ನಮಗೆ ಟೋಲ್ ಇಶ್ಯೂಸ್ ಇದೆ, RTO ಅಲ್ಲಿ FC ಫೀಸ್ಗಳ ಇಶ್ಯೂಗಳಿದೆ, ಇವೆಲ್ಲ ಇದಾವೆ. ಎಲ್ಲ ಸೇರಿಸಿ ನಾವು ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಎಲ್ಲ ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೂ ನಾವೆಲ್ಲ ಲೆಟರ್ಸ್ ಕೊಟ್ಟು ಅಕ್ನಾಲೇಜ್ಮೆಂಟ್ಸ್ ತಂದು ನಾವು ಅದನ್ನು ಜೋಡಿಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟು, ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಎಲ್ಲ ಮಾಡಿ ಟೈಮ್ ಕೊಡ್ಬೇಕು ಸರ್ಕಾರಕ್ಕೆ. ಡಿಸಿಷನ್ ತಗೊಳಕ್ ಟೈಮ್ ಕೊಡಿ. ಈಗ ಕ್ರೂಡ್ ಆಯಿಲ್ $45 ಬಂದಿದೆ. ₹3 ವ್ಯಾಟ್ ಕಮ್ಮಿ ಆಯಿತು. ವ್ಯಾಟ್ಗೆ ಸೇರಿಸ್ಕೊಂಡ್ರು 3% ಸೇರಿಸ್ಕೊಂಡು ಇವರು ಆಡ್ ಮಾಡಿದ್ದಾರೆ. ಹಂಗಾರೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲರೂ ಹೋಗಬೇಕು. ಒಂದು ಸ್ಟೇಟ್ ಮಾತ್ರ ಅಂತ ಏನ್ ಮಾತ್ರ, ಕೇಂದ್ರ ಸರ್ಕಾರದ ಮೇಲೆ ಎಲ್ಲರೂ ಹೋಗಬೇಕು. ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆದ್ರೆ ಇಲ್ಲಿ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಲಾರಿ ಮುಷ್ಕರ ಇರುತ್ತಾ ಇರಲ್ವಾ ಅನ್ನುವ ಪ್ರಶ್ನೆ. ಮುಷ್ಕರಕ್ಕೆ ಲಾರಿ ಒಕ್ಕೂಟಗಳಲ್ಲೇ ಭಿನ್ನಾಭಿಪ್ರಾಯ ಎದ್ದಿದೆ. ಮುಷ್ಕರಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಷಣ್ಮುಗಪ್ಪ ವಾಸಸ್ ಚೆನ್ನಾರೆಡ್ಡಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಧ್ಯಕ್ಷ ನವೀನ್. ಲಾರಿ ಮುಷ್ಕರ ಇರುತ್ತಾ ಇರಲ್ವಾ ಅನ್ನೋದೇ ಡೌಟ್. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ ಅಂತೇಳಿ ಒಂದು ಕಡೆ
ಬಿಜೆಪಿ ಪ್ರದರ್ಶನ ಮಾಡಿದ ಬೆನ್ನಲ್ಲೇ ಈ ಕಡೆ ಡೀಸೆಲ್ ರೇಟ್ ಹೆಚ್ಚಳವಾಗ್ತಾ ಇದ್ದಂತೆ ಹೈಸ್ಪೀಡ್ ಡೀಸೆಲ್ ರೇಟ್ ಹೆಚ್ಚಳ ಆಗಿತ್ತು. ಇದರಿಂದಾಗಿ ಕೆರಳಿದಂತ ಲಾರಿ ಮಾಲೀಕರ ಒಕ್ಕೂಟ ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತು ಮಧ್ಯರಾತ್ರಿಯಿಂದ ನಾವು ಮುಷ್ಕರವನ್ನ ಕೈಗೊಳ್ತಾ ಇದೀವಿ, ನಮ್ಮ ಯಾವುದೇ ಲಾರಿಗಳು ಕೂಡ ರಸ್ತೆಯಲ್ಲಿ ಇಳಿಯೋದಿಲ್ಲ ಅಂತೇಳಿ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಲಾರಿ ಅಸೋಸಿಯೇಷನ್ ಮುಖಂಡ ಚೆನ್ನಾರೆಡ್ಡಿ ಅವರು ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡೋದಿಲ್ಲ, ನಾಳೆಯ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ, ಡೀಸೆಲ್ ಏರಿಕೆಗಷ್ಟೇ ಬಂದ್ ಮಾಡೋದು ಸರಿಯಲ್ಲ ಅಂತೇಳಿ ಷಣ್ಮುಗಪ್ಪ ಸಂಘದಿಂದ ಮುಷ್ಕರ ಮಾಡಲಿ ಅಂತೇಳಿ ಕರ್ನಾಟಕ ಲಾರಿ ಓನರ್ಸ್ ಅಧ್ಯಕ್ಷ ನವೀನ್ ರೆಡ್ಡಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಜಲ್ಲಿದು ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾಜ್ಯಗಳ ಜೊತೆ ಇದ್ದಿದ್ದೀವಿ. ಕೋಲಾರಲ್ಲಿ ಆಗಲಿ, ದೇವನಹಳ್ಳಿ ಆಗಲಿ, ಅದೇ ತರ ಯಶವಂತಪುರ ಕಡೆ, ಬಿಡದಿ ಕಡೆ, ಎಲ್ಲ ಕಡೆ, ಚಿಕ್ಕಬಳ್ಳಾಪುರ ಕಡೆ ದಯವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಜಲ್ಲಿ, ಕಲ್ಲು, ಮರಳು, ಸ್ಯಾಂಡು ಹಾಕೊಂಡು ಬರ್ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತೀನಿ. ಹೊಸೂರಿನವ್ರ ರಿಕ್ವೆಸ್ಟ್ ಮಾಡಿದ್ವಿ, ಕರ್ನಾಟಕ ಕ್ರಷರ್ ಓನರ್ಸ್ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿಂದ ಇವ್ರನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋ ಅಂತ ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮೈನ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಕೆಲಸ ಬ್ರಿಟಿಷ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮ್ಗೆ ನೆನಪಿರಬೇಕು. ಆದ್ರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ 18 ಜಾಗದಲ್ಲಿ ಕರ್ನಾಟಕ ಸರ್ಕಾರ 2 ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಏಕಾಏಕಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಮೇಲೆ ಪ್ರವೇಶ ಮಾಡಬಾರ್ದು ಎಂಬ ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಒಗ್ಗಟ್ಟಾಯ್ತು. ಅದಕ್ಕೆ ಮೇ ಇನ್ನೊಂದು ಹೆಜ್ಜೆ. ಭಾರತ ದೇಶದಲ್ಲಿ 14 ಜಾಗದಲ್ಲಿ ಎಲ್ಲಿನೂ ನಮ್ಮ ಅಸೋಸಿಯೇಷನ್ ಮೊನ್ನೆ ಒಂದು ಝೂಮ್ ಮೀಟಿಂಗ್ ಮಾಡಿದ್ವಿ. 31 ಜಿಲ್ಲೆಯಿಂದನೂ 70-80 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ಲಸ್ ಇದು ಈ ತರ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳೋದಕ್ಕೆ ನಮ್ಮವ್ರು ಯಾರು ಸಿದ್ಧ ಇಲ್ಲ. ಯಾಕಂದ್ರೆ ಬಹಳ ಕೆಲಸಗಳಿದೆ, ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ, ಜಿಲ್ಲೆಯಿಂದ ಪ್ರೊಡಕ್ಷನ್ಗಳೇನಿದೆ ಎಲ್ಲ ನೋಡ್ಬಿಟ್ಟು ಮಾಡಬೇಕು. ನಮ್ಮ ಜಿಲ್ಲೆ ಮಾಲೀಕರ ಸಂಘದವ್ರನ್ನೆಲ್ಲ ಕರೆದ್ವಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವ್ರನ್ನೆಲ್ಲ. ಅವ್ರು ಯಾರು ಸಿದ್ಧ ಇಲ್ಲ, ನಮ್ಮ ಕೈಲಿ ಆಗಲ್ಲ ಸರ್ ಇದು. ಯಾಕಂದ್ರೆ ಒಂದು ಇಶ್ಯೂ ತಗೊಂಡು ನೀವು ಹೊರಡೋದು ನಾವು ಸರಿಪಡಲ್ಲ. ಯಾಕಂದ್ರೆ ನಮಗೆ ಟೋಲ್ ಇಶ್ಯೂಸ್ ಇದೆ, RTO FC ಫೀಸ್ಗಳ ಇಶ್ಯೂಗಳಿದೆ, ಇವೆಲ್ಲ ಇದಾವೆ. ಎಲ್ಲ ಸೇರಿಸಿ ನಾವು ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ನಾವು ಎಲ್ಲ ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೂ ನಾವೆಲ್ಲ ಲೆಟರ್ಸ್ ಕೊಟ್ಟು ಅಕ್ನಾಲೇಜ್ಮೆಂಟ್ಸ್ ತಂದು ನಾವು ಅದನ್ನು ಜೋಡಿಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟು, ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಎಲ್ಲ ಮಾಡಿ ಟೈಮ್ ಕೊಡ್ಬೇಕು ಸರ್ಕಾರಕ್ಕೆ. ಡಿಸಿಷನ್ ತಗೊಳಕ್ ಟೈಮ್ ಕೊಡಿ. ಈಗ ಕ್ರೂಡ್ ಆಯಿಲ್ $45 ಬಂದಿದೆ, ₹3 ವ್ಯಾಟ್ ಕಮ್ಮಿ ಆಯಿತು. ವ್ಯಾಟ್ ಸೇರಿಸ್ಕೊಂಡ್ರು 3% ಸೇರಿಸ್ಕೊಂಡು ಇವರು ಆಡ್ ಮಾಡಿದ್ದಾರೆ. ಹಂಗಾರೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲರೂ ಹೋಗ್ಬೇಕು. ಒಂದು ಸ್ಟೇಟ್ ಮಾತ್ರ ಅಂತ ಏನ್ ಮಾತ್ರ, ಕೇಂದ್ರ ಸರ್ಕಾರದ ಮೇಲೆ ಎಲ್ಲರೂ ಹೋಗ್ಬೇಕು.